ಇದ್ರ ನಾವು ದಾರಿ ತಪ್ಪಿ ಬಂತ ಅಥವಾ ಅವ್ರ ದಾರಿ ತಪ್ಪಿ ಹೋದ್ರೆ ಗೊತ್ತಿಲ್ಲ, ಬಟ್ ವರ್ತ್ ಸಿ ವಾಟರ್ಫಾಲ್. ಥ್ಯಾಂಕ್ಸ್. ನೆಕ್ಸ್ಟ್ ಡೆಸ್ಟಿನೇಷನ್ ಓಕೆ. ತುಡ್ದಾ ಹಾಂ, हम ही हरियाणा से ही आए हैं, मतलब वही रूट पे, दिल्ली हरियाणा। अच्छा अच्छा अच्छा, वाटर फुल करनी है। हाँ हाँ, ಹಿಂಗಿದೆ ಗೈಶ್ ನಮ್ಮ ಎಲ್ಲಿಂದ ಕಿಲಾಂಗ್ ಟು ಬರಲಾಚ. ಇವತ್ತು ಘಾಟ ಲೂಪ್ಸ್ ಸಿಕ್ಕತ್ತು, ಘಾಟ ಲೂಪ್ಸ್ ಮಸ್ತಿತ್ತು. ಜಾಸ್ತಿ ಎಕ್ಸೈಟ್ಮೆಂಟ್ ಆದರೂ ಉಸಿರು ತಗೊಂಬಕತ್ತಿಲ್ಲ ಎಲ್ಲೂ. ಬ್ರಿಡ್ಜ್ ಮುಂದಾರಿ ಇಲ್ಲಲ್ಲ. ಓಕೆ, ಎಸ್, EMS ಥಿಂಗ್ಸ್ ಇಸ್ ರಿಯಲ್. ಸರ್ಚಿಗೆ ಹೋದ್ಮೇಲೆ ಇನ್ನೂ ಜಾಸ್ತಿ ಫೀಲ್ ಆಗುತ್ತೆ. ಸ್ನೋ ನೋಡಿ ಒಂಥರ ಇವಾಗ ಬೋರ್ ಆಗಿಬಿಟ್ಟಿದೆ. ಇನ್ನು ಸ್ನೋಲ್ಲಿ ಆಟ ಆಡಬೇಕು, ಅದು ಮೇಯ್ನ್ ಗೋಲ್. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅನಿಸ್ತಾ ಇದೆ, ನೋಡೋಣ. ಇಟ್ಸ್ ಟ್ರೂ ಇನ್ ಕೇಸ್ ಆಫ್ ಸ್ನೋ ಮೌಂಟೈನ್ಸ್. ಕಾರನ್ಕಿಂತ ಮುಂದೆ ಇರಲಿ ಇರಲ್ಲ ಮಾರೆ, ಧೂಳು ಎಪ್ಸ್ಕೊಂಡು ಹೋದ. ಓಕೆ, 160 200 cc ಎಲ್ಲ ತೊಗೊಂಡು ಬಂದರೆ 50 ಸ್ಪೀಡ್ ಜಿಸ್ಪಾಯಿಂದ, ಅದಕ್ಕಿಂತ ಮೇಲೆ ಹೋಗಲ್ಲ. ನೀವು ಯಾವ ಮೋಡ್ಗೆ ಹಾಕ್ಕೊಂಡು ಹೆಂಗೆ ಥ್ರಾಟಲ್ ಕೊಟ್ಟರು ಅಷ್ಟೇ ಸ್ಪೀಡು. ಸೊ ಪ್ರಿಪೇರ್ ಆಗಿ ಬನ್ನಿ. ಎಸ್, ಮೋಸ್ಟ್ಲಿ ಗೆಮೋರ್ ಜಿಸ್ಪಾ. ಇದು ಜಿಸ್ಪಾ ಅನ್ಕಂತೆ. ಸರ್ಚು 87 ಜಿಸ್ಪಾ 4. ಓಕೆ, ಮೆಲಾಂಗ್ ಕ್ಯಾಂಪ್ ಜಿಸ್ಪಾ. ಇಲ್ಲೆಲ್ಲ ಕ್ಯಾಂಪ್ ಜಾಸ್ತಿ ಜಿಸ್ಪಾದಲ್ಲಿ ಮೋಸ್ಟ್ಲಿ. ಸೊ ರೇಸ್ ಹೆವಿ ಇರುತ್ತಿಲ್ಲ, ಅದಕ್ಕೆ ಬ್ಲೂ ಕಾಣುತ್ತೆಲ್ಲ. ಸನ್ಸೆಟ್ ಆಪತ್ತಿನ ಸನ್ ಆರೆಂಜ್ ಆಗ್ತಲ್ಲ, ಆವಾಗ ಬಂದರೆ ಮಸ್ತ್ ಕಾಣುತ್ತಿದ್ದು. ಬಟ್ ಇದು ಇನ್ನೂ ತುಂಬ ದೂರ ತನಕ ಹಿಂಗೆ ಇರುತ್ತೆ ಅನ್ಕಂತೆ. ಆಲ್ಮೋಸ್ಟ್ ಅಟ್ಲೀಸ್ಟ್ ಸರ್ಚು ತನಕನೂ ಇರ್ಬೋದು. ಸೊ ಬ್ಲೂ ಆರ್ಮರ್ ನ್ಯೂ ಇಶ್ಯೂ ಅನ್ಲಾಕ್ಡ್. ಚಳಿಲಿ ಸ್ಪೀಕರ್ ವರ್ಕ್ ಆಗ್ತಾಯಿಲ್ಲ ಅಂತ ಗೊತ್ತಿಲ್ಲ, ಬಟ್ ಆಡಿಯೋ 5 6 ಇತ್ತಿರ್ಕು ಕೇಂತಾನೆ ಇಲ್ಲ. ಓ ಹಾಗೆಲ್ಲ ರೈಟಿಗೆ ಬರಬೇಡ, ನನ್ನ ಬ್ರೇಕ್ ಹೆವಿ ಸ್ಟ್ರಾಂಗ್ ಇತ್ತು. ಹಾಯ್, ಧಾರಚೂರಲ್ಲಿದ್ದೀವಿ. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ನಿಲ್ಲಿಸಿದ್ವಿ. ಇವಾಗ ಪೆಟ್ರೋಲ್ ಫುಲ್ ಇದೆ. ಇಲ್ಲಿಂದ ಕರು ಅಥವಾ ಉಪ್ಸಿ ತನಕ ಹೋಗಬೇಕು. ಅಲ್ಲಿ ತನಕ ಆಲ್ಮೋಸ್ಟ್ 270-280 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ನಂತರ ಲೇಗ್ ಹೋಗಬೇಕಾದ್ರೆ ಜಸ್ಟ್ ಬಿಫೋರ್ ಒಂದು ಪೆಟ್ರೋಲ್ ಬಂಕ್ ಸಿಗುತ್ತಂತೆ. ಅಲ್ಲಿ ಪೆಟ್ರೋಲ್ ತೊಗೊಂಡು ತುಂಬಿಸ್ಕೊಂಡು ಮತ್ತೆ ಕ್ಯಾನ್ ತೊಗೊಂಡು ಹೋಗೋಣ ಅಂತ. ಸೊ ಇವಾಗ ಹೊರಟಿದ್ದೀವಿ. ಇನ್ನು ಧಾರಚೂರಲ್ಲಿದ್ದೀವಿ. ನೆಕ್ಸ್ಟು ಬರಲಾಚ ಬರುತ್ತೆ, ಪಾಟಾ ಲೂಪ್ಸ್ ಬರುತ್ತೆ, ಉಪ್ಸಿ, ಪ್ಯಾಂಗ್ ತುಂಬ ಬರುತ್ತೆ. ನೋಡೋಣ, ಸಿಗೋಣ ಮತ್ತೆ. ವಾವ್, ಥ್ರಾಟಲ್ ಬಿಟ್ಟರೆ ಗಾಡಿ ಸ್ಲೋ ಆಯ್ತು ಸಡನ್ನಾಗಿ.
ಲಾಂಗೆಸ್ಟ್ ಬ್ರಿಡ್ಜ್ ಆಫ್ ಹಿಮಾಚಲ್. ಯು ಜಸ್ಟ್ ವಿಸಿಟೆಡ್. ಓ, ದಾರ್ಚಾ ಬ್ರಿಡ್ಜ್. ನೈಸ್. ದಾರ್ಚಾ ಬ್ರಿಡ್ಜ್. ಓ, ಸ್ವಲ್ಪ ಜಾಮ್ ಆಗಿದೆ. ಚೆಕ್ಕಿಂಗ್ ಇಲ್ಲ ಅನ್ಕಂತೆ. ಚೆಕ್ಕಿಂಗ್ ಇತ್ತ, ಬೈಕರ್ನ ಬಿಡ್ತಾರೇನು. ರಿಜಿಸ್ಟರ್ ಮಾಡಬೇಕಂತ. K20 EZ ಬಂದೆ ಅಲ್ಲ. ಇದೆಲ್ಲ ಐಕ್ ಮರ ರೌಂಡ್ ಶಿಂಕುಲ ಹೊತ್ತು ಇದು ಬರಲ್ಲ ಆಚೆ ಶಿಂಕುಲ ಮೇಲೆ ರೈಟಿ ಬಾ, ಟರ್ನ್ ಹಾಂ, ಆಚೆಗೆ ಹೋದ್ರೆ ಶಿಂಕುಲ ಪಾಸಿಗೆ ಹೋದ್. ಫೈನಲಿ ವಾಟರ್ ಕ್ರಾಸಿಂಗ್. ಉಡಿಯಿಂದ ಹೋತಿತ್ತು ಮಾರ ನೀರು. ಪಾಪ ಹೆಂಗೆ ವರ್ಕ್ ಮಾಡ್ತಿದ್ರು ಕೈ ಬಿಸ್ಲಾಗ. ಇದು ಮಸ್ತ್ ಉಂಟು. ಓಕೆ ಕಣ, ನೀರೆಷ್ಟು ಕ್ಲೀನ್ ಇತ್ತು ಕಣ. ಓಕೆ, ದೀಪಕ್ ತಾಲ್ ಎಷ್ಟು ನೋಡಿಕೊಂಡು ಮುಂದೆ. 12,300 ಫೀಟ್. ಓ, ಇನ್ನೊಂದು 6,000 ಅವ್ರು ನಾವು ಎಷ್ಟಾಗಿರುತ್ತಲ್ಲ 18,000 ಫೀಟ್. ಹಾಂ, ಬಾರಲಾಚ ಸರ್ಚು 62. ಹಾಂ, ವಿ ಆರ್ ಎಟ್ 62 ಸರ್ಚು. ಬಾರಲಾಚ ಕ್ರಾಸ್ ಮಾಡಿಬಿಟ್ಟು ಹೋಗಬೇಕು. ಒಂದು ಅನ್ಲಿಮಿಟೆಡ್ ಸ್ಟೋರೇಜ್ ಇರೋ ಒಂದು ಇದು ಕ್ಯಾಮರಾ ಸಿಕ್ಕಿರೆ, ಅನ್ಲಿಮಿಟೆಡ್ ಸ್ಟೋರೇಜ್, ಅನ್ಲಿಮಿಟೆಡ್ ಬ್ಯಾಟ್ರಿ. ಅದು ಟ್ರಾಫಿಕ್ ಜಾಮ್, ಹೆವಿ ಟ್ರಾಫಿಕ್ ಜಾಮ್. ಗೊತ್ತಾ ಬೈಕಲ್ಲಿ ಒಂದು ಅಡ್ವಾಂಟೇಜ್ ಇನ್ ಆಲ್ ಸಿಟಿ ಈ ಥರ ಹೈ ಪಾಸಸ್ ಎಲ್ಲೋದ್ರು. ಗೋ. ಪೆಟ್ರೋಲ್ ಟ್ಯಾಂಕ್ ಹಾಕೊಂಡಿದ್ರೆ ಹಾಪುದು ಹೌದಾ? ಬಟ್ ಈ ಬ್ಲಾಕ್ ತೋರಿಸ್ತಾ ಇಲ್ಲ ನನಗಿದು ಮ್ಯಾಪಾಗಿ. ಹಾಂ, ಓ ಮೈ ಗೊಡ್ದಿಲ್ಲ. ಎಂಟವರ್ಕು, ಅಯ್ಯಯ್ಯೋ. ಆ ಡ್ಯೂಕ್ ಸಿಕ್ಕಬಿತ್ತು ಗೊತ್ತಾ? ಆ ಟೈರ್ ರೋಡ್ ಟೈರ್ ಅನ್ಸುತ್ತದು. ಬಂದ್ರೆ ಅವರಿಬ್ಬರು ಇದ್ರಲ್ಲ, ಅದು ಗೊತ್ತಿಲ್ಲ. ಜಿಂಗ್ಜಾಂಗ್ ಬಾರ್ ಏನಂತ ಹೋಗ್ತಾ ಇದ್ದೀವಿ. ಜಿಂಗ್ಜಾಂಗ್ ಬಾರ್ ಬೇಡ ಸದ್ಯಕ್ಕೆ. ಇನ್ನೊಂದು ಇನ್ನೂ 54 ಕಿಲೋಮೀಟ್ರ್ ಇತ್ತು ಸರ್ಚು.
ಜಿಂಗ್ಜಾಂಗ್ ಬಾರ್ ಅದೇ ಇದೆ ಟೆಂಪಲ್ ಅಂತದ್ದು. ಇಲ್ಲಿ ಎಂಥದ್ದು ಇಷ್ಟಂತ ಕೇಳಿದೆ ನಾನು, ಜಿಂಗ್ಜಾಂಗ್ ಬಾರ್ ಅಂತ ಗೊತ್ತಿಲ್ಲ. ಹಾಂ ಫಸ್ಟ್ ಟೈಮ್. ಹಾಂ ಇಲ್ಲಿ ಅನಿಸ್ಲಕ್ಕ ಸೈಡಿಗೆ. ಮುಂದಪ್ಪಲ್ಲ ಫಸ್ಟ್ ಟೈಮ್ ಸ್ನೋ ಎಕ್ಸ್ಪೀರಿಯನ್ಸ್. ಗೊತ್ತಿಲ್ಲ, ಎಲ್ಲೋದ್ರೂ ಈ ಸ್ನೋ ಮೌಂಟೇನ್ ಬರ್ತಾ ಇರುತ್ತೆ, ರೆಕಾರ್ಡ್ ಸ್ಟಾರ್ಟ್ ಮಾಡ್ತಾ ಇರ್ತೀನಿ, ಮತ್ತೆ ರೆಕಾರ್ಡ್, ಮತ್ತೆ ಸ್ಟಾಪ್. ಹತ್ತಿರ ಬರ್ತಾ ಉಂಟು. ಐಸ್ ಪಕ್ಕದಲ್ಲೇ ಇತ್ತು, ಬಟ್ ಒಂದ್ಸಲ ನಮ್ಮ ಫಸ್ಟ್ ಐಸ್ ಎನ್ಕೌಂಟ್ರ್ ಆಯ್ತು. ಮತ್ತು ಮುಂದಪ್ಪ ಅಲ್ಲೂ ಸ್ಟಕ್ ಆಗಿದೆ. ಆಲ್ಟೋ K10 ಸರ್ಚು 38, ಬಟ್ ಬಾರಲಾಚೆ ಒಂದು 10 ಕಿಲೋಮೀಟ್ರ್ ಇರ್ಬೋದು. ಸರ್ಚು ನಾವು 12:15 ರೀಚ್ ಆಗ್ತು. ಆಚಿಂದ ಹಾಯ್ಲಕ್ಕೆ ಈತ ರೋಡ್ ಆಚಿಂದ ಈತ ಇತ್ತ ಇರಲಿ, ವಾಟರ್ ಕ್ರಾಸಿಂಗ್ ಐತೆ. ಗಟ್ಟಿಗೆ ಸೌಂಡ್ ಮಾಡೋಕ್ಕೂ ಇದಿಲ್ಲ, ಪವರ್ ಇಲ್ಲ ಬಾಡಾಗಿ. ತುಂಬ ಸ್ಟ್ರಗ್ಲಿಂಗ್ ಇನ್ 40-50, ಬಟ್ ಫೈನ್. ತಡಿ, ಲೇಕ್ ಯಾವ್ದು ಕಾಂತೆ? ಸೂರಜ್ ತಾಲ್, ನಿಂದೆ ತಾಲ್, ಏರೆಟ್ ಸೂರಜ್ ತಾಲ್. ಹಾಂ ಓ ಮುಂದೆ ನಿಲ್ಸುವ. ಗರ್ದಿಂಗ್ಲ ಬಿಡು, ಉಮ್ಲಿಂಗ್ಲದಲ್ಲಿ ಇಮ್ಯಾಜಿನ್ ಮಾಡಿ, ಇಲ್ಲೇ ಗಿರ್ರ ಅಂತಿತ್ತಲ್ಲಿ. ಈಗ ಇಮ್ಯಾಜಿನು ಮಾಡಲ, ಈ ಥರ ಪಕ್ಕದಲ್ಲಿ ಸ್ನೋ ಮೌಂಟೇನ್, ಅದ್ರ ಪಕ್ಕ ಬೈಕ್ ಓಡಿಸ್ತೆ ಅಂತ. ಹಾಂ ಹೆವಿ ರಿಸ್ಕಿ. ಕೆಲವೊಬ್ರು ಸ್ವಲ್ಪ ರ್ಯಾಶ್ ಡ್ರೈವ್ ಮಾಡ್ತಾರೆ, ಜಾಗ್ರತೆ. ವರಲಚ್ಚ ಬಂತ ಅಂತ. ಬೈಕ್ ಅಲ್ಲ, ಓ ಇಲ್ಲಿಂದ ಹೋಗ್ಕೊತ್ತ ಕಿಸ್ರು ಹೊಂಡ ಮಾರೆ. ಹಾಂ ಫಸ್ಟ್ ಪಾಸ್. ಫೈನಲ್ ರಿಚ್. ಕಾಲ ಈಜಾಡ್ತಾ ಇದೆ. ಬರಲ್ಲ, ಮುಗೀತು ಫಸ್ಟ್ ಇದು.
ಇಲ್ಲಿಂದ ನಾವು ನಮ್ಮ ಪುಂಬಂಗೆ ಕಟ್ಟಿನೂ ಐತೆ ಫ್ಲ್ಯಾಗು. ಇವಾಗ ಮುಂದೆ ಹೋಗ್ತಾ ಇದ್ದೀವಿ ಸರ್ಚು ಕಡೆಗೆ. ಮಸ್ತ್ ಆಫ್ ರೋಡ್ ಮಾಡ್ಕೊಂಡು ಬಂದಂಗೆ ಆಯಿತು. ನಾನು ಈಚೆ ಸೈಡಿಂದ ಹೋಯ್ತು, ನಂಗೆ ತಿರ್ಸೋಕತ್ತಲ್ಲ ಅದ್ರಾಗ. ನೀನು ಈಚೆ ಸೈಡಿಂದ ಬತ್ತೆ ಅಂತ ಮಾಡ್ತೆ. ಎಲ್ಲಿಂದ ಹೋಯ್ತು ಹೇಳು? ಹಂಗಿಂದನಾ? ಓಕೆ ಓಕೆ. ಮುಂದೆಲ್ಲ ಜಾಗ ಇಲ್ಲಲ್ಲ, ಇಲ್ಲ ಕುರ್ಚಿ ಇಟ್ಟಿರ. ಎಲ್ಲಿಂದ ಬಂದೆ ಹೇಳು? ಇಲ್ಲಿ ಕಾರ್ ಇಟ್ಟಿರಿ ಮಾರೆ ಫುಲ್. ಫುಲ್ ಬ್ಲಾಕ್ ಮಾಡಿ ಕಾರ್ ಇಟ್ಟಿರು. ಕನೆಕ್ಟ್ ಇದೆಯಾ? ಬಂದೆ ಮೇಲೆ. ಅಲ್ಲಿಂದ ಹೋಗಿತ್ತೇನೋ ಟ್ರೈ ಮಾಡಿ ಕಣ್ಣ, ಈಚಿಂದ ಬರ್ತಿದ್ದೆ. ಅದೇ ಹೇಳೋದು, ಅದಕ್ಕೆ ನಾನು ಇದ್ರಾಗೆ ಬಂದ ಅವಳು. ನೆಟ್ವರ್ಕ್ ಇಲ್ಲ ಮಾರೆ, ನೆಟ್ವರ್ಕ್ ಕೇಮ್ಕಿಲ್ಲ ನೆಟ್ವರ್ಕ್. ಈಗ ಮ್ಯಾಪ್ ವರ್ಕ್ ಆಗ್ತಿಲ್ಲ ಇನ್ಮೇಲೆ. ಹಿಂಗೆ ಮಿಡ್ಲು ಕನ್ಸ್ಟ್ರಕ್ಷನ್ ಇದ್ದರೆ ಸ್ವಲ್ಪ ಬ್ಲಾಕ್ ಇರುತ್ತೆ. ಫುಲ್ ಫ್ರೋಸ್ ಆಗಿಬಿಟ್ಟಿದೆ. ಸಣ್ಣ ಲೇಕು. ಮ್ಯಾಪಲ್ಲಿ ಕಾಂಬ ಅಂದರೆ ಮ್ಯಾಪ್ ಆನ್ ಇಲ್ಲ, ಯಾವ ಲೇಕು ಎಂತ ಕಾಂಬ ಅಂದರೆ. ಹಾಗೆ ನಾನು ಆಫ್ಲೈನ್ ಮ್ಯಾಪ್ ಡೌನ್ಲೋಡ್ ಮಾಡ್ಕೊಂಡು ಬಂದಿದ್ದೆ, ವರ್ಕ್ ಆಗುತ್ತಾ ಇಲ್ಲ ಅಂತ. ಬಟ್ ನೆಟ್ವರ್ಕ್ ಇಲ್ಲ, ಏನು ನೆಟ್ವರ್ಕ್ ಇಲ್ಲ ಇಲ್ಲಿ. ಬಟ್ ವರ್ಕ್ ಆಗ್ತಾಯಿದೆ ಸರ್ಪ್ರೈಸಿಂಗ್ಲಿ. ಗಾಡಿ ವಿಂಡ್ ರೆಸಿಸ್ಟೆನ್ಸ್ ಇಲ್ಲ, ಸ್ಮೂತಾಗಿ ಓಡುತ್ತೆ. ಬಟ್ ಓವರ್ಟೇಕ್ ಮಾಡೋತ್ತಿನ ಟಾರ್ಕ್ ಸಿಗೋದಿಲ್ಲ ಅಷ್ಟೆ. ಅಬ್ಬೋ ಭಯಂಕರ ರೋಡ್ ಗುರು, ಸೀರಿಯಸ್ಲಿ. ಅಂತಲ್ಲ ಸರ್ಚು 21 ನಕಿಲ ಪಾಸ್ ಹೋಗಲ್ಲ ಅನ್ಕೊತೀನಿ, ನೋಡೋಣ. भाई सरचू इधर से जाना है ना? सरचू ಇದು ರೋಡು. ಹಾಂ ಕೇಂಡ್ಲ. ಹಾಂ ಅಪ್ಪ ಹಿಂಗಿದೆ. ಮನಾಲಿ ಸಾರ್ಚು ರೋಡ್, ಡಿಸ್ಪ್ಲೇ ರೋಡ್, ಯನಾಮ್ ಬ್ರಿಡ್ಜ್ ಸ್ಪ್ಯಾನ್. ಓ ಥ್ಯಾಂಕ್ಸ್. ಲಚುಂಗ್ಲಾ ಬ್ಯಾಂಗ್ ತಂಗ್ಲಂಗ್ಲಾ 160. ಓ ಈ ಕಡೆಯಿಂದ ಒಂದು ರೋಡ್ ಇತ್ತಾ? ನೈಸ್. ಹೆಂಗಿದೆ ಅಲ್ಲ ಲ್ಯಾಂಡ್ಸ್ಕೇಪ್.
ಹಿಂಗಿದೆ ಅಂದರೆ ಲ್ಯಾಂಡ್ಸ್ಕೇಪು ಅಪ್ಪ ಇದೇ ಸರ್ಚು ಇದೆ, ಅದೇ ಸರ್ಚು. ಎಂತ ಮಾಡು ಎಲ್ಲ ಎಂಥವ್ರು ತಿನ್ಕಪ್ಪ. ಓಕೆ, ವಿ ರೀಚ್ಡ್ ಸರ್ಚು. ಟಿ ಎಸ್ ಒಕಾರ್ ಪಾಂಗ್ ಉಪ್ಸಿ. ನಾವು ಉಪ್ಸಿಗೆ ಹೋಯ್ಕೆ, ಉಪ್ಸಿಗೆ 203 ಇತ್ತೇನು ನಮಗೆ. ಉಪ್ಸಿ ಮತ್ತಿಲ್ಲಿ ಕೊಡ್ಕ ಡಿಸ್ಟ್ರಿಕ್ಟ್ ಪೊಲೀಸ್ ಕೊಡ್ಕ ಇಲ್ಲ सड़ी हक्का हको अल्ल पता नहीं, वहाँ तो हो गया ना, यहाँ भी करना है कि नहीं पता नहीं. ओ यहाँ इधर भी करना है क्या? ಮಾಡ್ಕೊಂಡು ಇಲ್ಲಷ್ಟೇ ಇದೇ ಥರ. ಇಲ್ಲೆಲ್ಲ ಹಪ್ಪ ಮುಂದಪ್ಪ, ಆಚಿವಪ್ಪ ಮುಂದಪ್ಪ, ಇಲ್ಲಪ್ಪ ಸ್ಟಾಪ್. ಓಕೆ, ಇವಾಗ ಸರ್ಚುವಲ್ಲಿ ಫುಡ್ ತಿನ್ಕೊಂಡು ದಾಲ್ ಚಾವಲ್ ತಿನ್ಕೊಂಡು ಮುಂದೆ ಹೋಗ್ತಾಯಿದ್ದೀವಿ. ನೆಕ್ಸ್ಟ್ ಹೋಗಬೇಕಾಗಿರೋ ಡೆಸ್ಟಿನೇಷನ್ ಉಪ್ಸಿ. ಸೊ ಗೂಗಲ್ ಮ್ಯಾಪಲ್ಲಿ ರೂಟ್ ಇಲ್ಲ, ಜಸ್ಟ್ ಅಂದಾಜಲ್ಲಿ ಹೋಗಬೇಕು. ನೋಡ ಮನಾಲಿಯಿಂದ ಎಲ್ಲಿ ತನಕ ಆಲ್ಮೋಸ್ಟ್ ಬಾರಲಾಚೆ ತನಕ ಗಾಳಿನೇ ಇರಲ್ಲ. ಇಲ್ಲಿ ಹೆವಿ ಗಾಳಿ ಬರ್ತಾಯಿತ್ತು. ಈಗ ಇದೆಲ್ಲ ಇದೇ ಥರ ಲ್ಯಾಂಡ್ ಸ್ಲೈಡು ಆಗ್ತಾನೆ ಇರುತ್ತೆ, ಕ್ಲೀನ್ ಮಾಡ್ತಾನೆ ಇರ್ತಾರೆ. ತುಂಬ ಕೇರ್ಫುಲ್ ಇರಬೇಕು. ಹೆಲ್ಮೆಟ್ ಎಲ್ಲ ಹಾಕ್ಕೊಂಡೇ ಓಡಿಸಿ. ಮೇಲಿಂದ ಕಲ್ಲು ಬಿದ್ದರೆ ಇಲ್ಲಿಗೆ ರೋಡ್ ಎಂಡ್ ಆಗ್ತಾಯಿತ್ತು ಗೂಗಲ್ ಮ್ಯಾಪ್ ಪ್ರಕಾರ. ಕಡೆಗೆ ಆಚೆಯಿಂದ ಮತ್ತೊಂದು ಸ್ಟಾರ್ಟ್ ಆಗ್ತಾಯಿತ್ತು. ಇದೇ ರೀಸನಿಂದ ನಿನಗೆ ಎಂಟೈರ್ ಮ್ಯಾಪೇ ತೋರಿಸೋದಿಲ್ಲ ಅಲ್ಲಿಂದ. ವಿಸ್ಕಿ ಬ್ರಿಡ್ಜ್, ಹಿಂದೆ ಬ್ರ್ಯಾಂಡಿ ಬ್ರಿಡ್ಜ್ ಐತೆ, ಇವತ್ತು ವಿಸ್ಕಿ ಬ್ರಿಡ್ಜ್ ಈಗ. ಹಾಂ, ಯಾವ್ದು ಬೇಕತ್ತ ಕಣಿ ಅಂತ ಅಲ್ಲ ಅದ ಇದು ಹೇಳತ್ತಾ. ನಾನು ವಿಸ್ಕಿ ಮತ್ತು ಬ್ರ್ಯಾಂಡಿ ಹೇಳುತ್ತೆ. ಅದು ಹಳೆ ಬಾಟ್ಲು, ವಿಸ್ಕಿ ಇದು ಹೊಸ್ತು. ಹಾಂ ಹಾಂ, ಇದು ಸರಪ್ ರಿವರ್ ದಾಟಿ ಬಂದಿದ್ದು ನಾವು. ಸರಪ್ ರಿವರ್ ಕ್ರಾಸ್ ಆಗಿ ಈಚೆ ಬಂದ್ವಿ. ಇವಾಗ ಘಾಟಾ ಲೂಪ್ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಹೊತ್ತಲ್ಲೇ. 13,000 ಫೀಟಲ್ಲಿ ಘಾಟಾ ಲೂಪ್ಸಲ್ಲಿ ಟ್ರಾಫಿಕ್ ಜಾಮ್. ಓಕೆ, ಬ್ಯಾವರ್ಸಿ ಸೈಡಿಗೆ ಹೋಗ. ಗಾಡಿ ಹಾಳಾಯ್ತಾ? ಬೈಕವ್ರು ಹೋಗ್ಬೋದಂತ ಹೋಗ್ತಾ ಇದ್ದೀವಿ. ರಿಸ್ಕ್ ಇದೆ ಆದ್ರೂ. ಇಲ್ಲ ಹೋಗ್ಕತ್ಲಲ್ಲ ಮರೆ. ಅತ್ತ ಸ್ಲೋಲಿ. ಇದು ಕಷ್ಟ ಇತ್ತಾ? ಅತ್ತ ಹೋಗು. ಮಾರೆ ಅತ್ತ ಹಾಂ, ಕ್ಲೀನ್ ಮಾಡ್ತಿದ್ನಲ್ಲ ಆತಿಲ್ಲಲ್ಲ. ಶಿಟ್. ಏ
ಘಾಟ ಲೂಪ್ಸ್. ಓ ಘಾಟ ಲೂಪ್ ಸ್ವಲ್ಪ ಮೇಲೆ ಹೋಗಿ ಮತ್ತೆ ಸ್ಟಾರ್ಟ್ ಮಾಡುವ. ಈಗ ಬ್ಯಾಟ್ರಿ ಇಲ್ಲ, ಕಮ್ಮಿ ಇತ್ತು. ಒಂದು ಟ್ರಕ್ ಅವ್ರಿಗೆ ರಿವರ್ಸ್ ಬಪ್ಕೋ ಅತ್ಲ ಎಂತ ಮಾಡೋಕ್ಕೂ ಆತಿಲ್ಲ, ಅಲ್ಲೇ ಸ್ಟಕ್. ಕಲ್ಲು ಎತ್ತಿ ಹಾಕೋದು ಎಂಥವ್ರು ಮಾಡಿ ಹೆಲ್ಪ್ ಮಾಡೇ ಮಾಡ್ತಾರೆ. ಬೈಕ್ ಹಾಳೋರು ಇಲ್ಲ ಅದೊಂದು ಹೆಲ್ಪ್ ಮಾಡ್ತಾರೆ. ಈ ಹೇರ್ ಪಿನ್ನೆಲ್ಲ ನಮ್ಗೆ ಅಷ್ಟೇನು ದೊಡ್ಡದಲ್ಲ, ಆ ಗೊಂಬೆ ಎಲ್ಲ ಹತ್ತಿ ಇಳ್ದು ಹಾಂ ಹೆಂಗಿದೆ ನೋಡಿ ಘಾಟ ಲುಕ್ಸ್. ಉಪ್ಸಿ ಓಕೆ. ಕೆಳಕಣ್ ಘಾಟ ಲುಕ್ಸ್. ಬಂದೆ ಇಲ್ಲೂ ಹಾಕಿ. ನಮ್ಮ ಹತ್ರ ಬಾಟ್ಲಿ ಇಲ್ಲ, ಸಾರಿ, ವಿ ಕಾಂಟ್ ಹೆಲ್ಪ್. ಗೊತ್ತಿಲ್ಲ ಎಷ್ಟು ಲಾಜಿಕಲ್ ಎಷ್ಟಿದಂತ ನನಗೆ, ಬಟ್ ಅದೇ ಇರಾಬ ಲಾರಿ ಡ್ರೈವರ್ ಇಲ್ಲಿ ನೀರಿಲ್ಲದೆ ಇದಾಗಿತ್ತೆ ಅಂತ, ಡೆತ್ ಆಗಿತ್ತಂತೆ. ಅದ್ರ ಮೇಲಿಂದ ಅವನದೇನೋ ಕಾಟ ಸ್ಟಾರ್ಟ್ ಆಗಿ ಬರೋರೆಲ್ಲ ನೀರು ಬಾಟ್ಲ್ ಬಿಸಾಕಿ ಹೋದ್ರು. ಯಾರಾದರೂ ಎಮರ್ಜೆನ್ಸಿ ಇದ್ದವರು ತಗೊಂಡು ಕುಡಿದ್ರು. ಇದು ಓವರ್ ಆಲ್ ಸ್ಟೋರಿ ನಾನು ಕೇಳಿದ್ದು. ಸೊ ನಮ್ಮ ಹತ್ರ ಟ್ಯಾಂಕ್ ಬ್ಯಾಗ್ ಬಿಸಾಕಿ ಸುತ್ತತ್ತು ನಾವು ಮುಂದೆ. ಆಯ್ತು, ಆಲ್ಮೋಸ್ಟ್ ಆಯ್ತು ಘಾಟ ಲೂಪ್ಸ್. ಗಾಡಿ ಇತ್ತ ಇದ್ರೆ ಮುಗೀತು ಘಾಟ ಲೂಪ್ಸ್. ಈ ಥರ ಒಂದು ಲಾರಿ ಹಿಂದೆ ಸಿಕ್ಕಾಕೊಂಡು ಬಿಟ್ಟರೆ ಮುಗೀತು ಕತೆ. ಓವರ್ಟೇಕ್ ಮಾಡೋ ತನಕ ಕಷ್ಟ. ಈ ಥರ ರೋಡೆಲ್ಲ ಓವರ್ಟೇಕ್ ಮಾಡೋಕ್ಕೂ ಆಗಲ್ಲ. ಅಲ್ಲಿ ಬರ್ತಾ ಇದ್ದಾರೆ ನನ್ನ ಫ್ರೆಂಡು. ಒಂದು ಲಾರಿ ಹಿಂದೆ ಸಿಕ್ಕೊಂಡಿದ್ದಾರೆ. ನಂಗೆ 2 ಲಾರಿನ ಓವರ್ಟೇಕ್ ಮಾಡಬೇಕಾದ್ರೆ ಸಾಕಾಗೋಯ್ತು. ಗಾಡಿ ಹೋಗ್ತೈತೆ ಪಂಜಾಬ್ದು. ಹೆಂಗೆ ಗೊತ್ತಾ, ನಾವಿಷ್ಟು ಸ್ಲೋಲಿ ಹೋಗ್ತಾಯಿದ್ದೀವಿ ಇಬ್ಬರು. ಅವ್ರನ್ನ ಹತ್ತಿರ ಇದ್ದಾರೆ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬೋದು ಅಂತ, ಬಟ್ ಆಗಲ್ಲ. ಏನಕ್ಕಂದರೆ ನಾನು ಎಷ್ಟೇ ಕೊಟ್ಟರು ಥ್ರಾಟಲ್ಲು 20 ಎಬೋ ಹೋಗಲ್ಲ ಗಾಡಿ. ಸೆಕೆಂಡ್ ಗೇರ್ಗಿಂತ ಮೇಲೆ ಹಾಕೋಕ್ಕೆ ಆಗಲ್ಲ. ಅದರಲ್ಲೂ ನ್ಯೂಟ್ರಲ್ ಬೇರೆ ಬೀಳುತ್ತೆ. ಹಾಗಾಗಿ ಆಕ್ಸಿಜನ್ ತುಂಬ ಕಮ್ಮಿ ಇರೋದ್ರಿಂದ ತುಂಬ ಏರ್ ತಗೊತಾ ಇದೆ ಗಾಡಿ. ನಂದೊಂದಷ್ಟಿಲ್ಲ, ಕಾರ್ಪೊರೇಟರ್ ಆಗಿದ್ದರೆ ತುಂಬ ಕಷ್ಟ. ಓಕೆ, ಫ್ರೆಂಡ್ ಬಂದ. ಪಾಸಲ್ಲಿದ್ದೀವಿ, ನಕಿಲ ಪಾಸ್. ತೆಗಿಕತ್ತಾ ಎಲ್ಲ ಇಷ್ಟು ನಿಂತ್ಕೊಂಬಾಗ ಮರೆ ಪಾಸಾಗಿ ಇಲ್ಲ ಕೂದಾ
Wild whales. ಅಮ್ಮ ಹೈ 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 ಹೈ. ನೀರು ತುಂಬಿಸ್ಕೊಪ್ಪ, ನೀರು ಬೇಕು ನಿಲ್ಸುವೆ. ಹಾಂ ಹಾಂ ಓ ಓ ಒಂದ್ಗ ಆಡಿ ಹುಡಿ ಮಾಡ್ಕೊಬೈಂದ. ಓಕೆ, ಇಲ್ಲಿ ಯಾವುದು ವಿಸ್ಕಿ ನಾಲದಲ್ಲಿ ನಿಲ್ಲಿಸಿ ಟೀ ಕುಡ್ಕೊಂಡು ಒಂದು ಡೈಮಾಕ್ಸ್ ತಗೊಂಡು ತಲೆನೋವಿಗೆ ಒಂದು ಕರ್ಪೂರ ತೆಗೆದು ಹೆಲ್ಮೆಟ್ ಒಳಗೆ ಇಟ್ಕೊಂಡು ಹೋಗ್ತಾಯಿದ್ದೀವಿ ಇವಾಗ, ಜಸ್ಟ್ ಟು ಅವಾಯ್ಡ್ ಹೆಡೇಕ್. ಆಲ್ರೆಡಿ ಬರ್ತಾಯಿದೆ. ಇಲ್ಲಿ ಗೊತ್ತಿಲ್ಲ, ನನಗೆ ಒಬ್ಬರು ಸಿಕ್ಕಿದ್ರು ಡೆಲ್ಲಿ ಅವರು. ನಾನು ಹೇಳಿದ ಪ್ರಕಾರ ಏನು 3 hour ಜರ್ನಿ ಇದೆ ಉಪ್ಸಿಗೆ. ಐ ಮೀನ್ ಇವಾಗ 4 ಆಯಿತು ಅನ್ಕೋತೀನಿ ಗಂಟೆ. ಹಾಂ 4, 7 or 8 o'clock ರೀಚ್ ಆಗ್ತೀವಿ. ಎಲ್ಲ ಹೋಗಿ ಶ್ರೀನಗರಿಂದ ಬರ್ತಾ ಇರೋರು ಇವರೆಲ್ಲ, ನಾವು ಹೋಗ್ತಾ ಇರೋರು. ಬಟ್ ರೋಡ್ ಕಂಡೀಷನ್ ಚೆನ್ನಾಗಿಲ್ಲ. ಐಸ್ ರಿಫ್ಲೆಕ್ಷನ್, ಸೂರ್ಯನ ಬಿಸಿಲಿಗೆ ಸಿಲ್ವರ್ದೆಲ್ಲ ಹೊಡಿತಾ ಉಂಟು. ಇದ್ಯಾವುದು ಪಾಸ್? ಲಾಚುಂಗ್ಲಾ 16,000 feet. ನಿಲ್ಸುವ ಇಲ್ಲ? ಓಕೆ, ಲಾಚುಂಗ್ಲಾ ರೀಚ್ ಆಗಿದ್ದೀವಿ. 16,616 feet. ಇದು ಎಷ್ಟಾಯ್ತು ನಮ್ಮದು? ಸೆಕೆಂಡ್ ಪಾಸಾ? ಥರ್ಡ್ ಹೈಯೆಸ್ಟ್ ಅಲ್ಲ, ಥರ್ಡ್ ಪಾಸ್. ಹಾಂ, ಇದಕ್ಕಿಂತ ಮುಂಚೆ ಲಾಚುಂಗ್ಲಾ ಇದು. ಮಿಡ್ಲಲ್ಲಿ ನಮ್ಗೆ ಸಿಕ್ಕಿದ್ದು ನುಕಿಲಾ ಪಾಸ್. ಕರೆಕ್ಟ್. ಲೆಟ್ಸ್ ಗೋ. ಎಷ್ಟೊಂದು ಪಾಸ್ ಸಿಗುತ್ತೆ ಅನ್ಕಂತೆ. ತಂಗ್ಲಂಗ್ಲಾ ಸಿಗುತ್ತೆ ನೆಕ್ಸ್ಟ್. ಓಕೆ, ಲೆಟ್ಸ್ ಗೋ. EMS is sitting badly. ಹೆಡೇಕ್ ಬರ್ತಾ ಇದೆ. ಓಕೆ, ಆಚಿಂದ ಯಾವ್ದಾದ್ರು ಗಾಡಿ ಬಂದ್ರೆ ಪಟ್ಟ ತಿರ್ಸೋಕ್ಕಾಗಿಲ್ಲ ಆಚಿ. ಒಳಗಿಳಿಸು ಬೇಡ. ಎಷ್ಟು ಹೈಟ್ ಇತ್ತಂದ ಗೊತ್ತಿಲ್ಲ. ಆಳ ನೋಡಿದೆ ನೀರಿಗೆ ಇಳಿಬಾರ್ದು. ಒಂದು ನಿಮಿಷ, ಹೋಗಿ ನೀ ಹೋಗು, ಒಂದು ವಿಡಿಯೋ ಆನ್ ಮಾಡ್ತೆ. ಅಲ್ಲ, ಕಂಪ್ಲೀಟ್ ಸಿಕ್ಕರೆ ರೋಡ ಅಲ್ಲ, ಮತ್ತೊಂದಂತ ಹೇಳ, ಇಲ್ಲೀಗ ಮಾಡ್ರ ಒಳ್ಳೆ ರೋಡ, ಮತ್ತೆ ಮಳೆ ಬತ್ತು ಇನ್ನೊಂದೆಲ್ಲ ಕಿತ್ತೋತ್ತು. ಹಂಗಾಗಿ ಅದು ಲದಾಖ್ ಯಾವತ್ತು ಈ ಕಡೆ ಸರಿದ್ರೆ ಆ ಕಡೆ ಬ್ರೇಕ್ ಆಗಿರುತ್ತೆ, ಆ ಕಡೆ ಸರಿದ್ರೆ ಈ ಕಡೆ ಬ್ರೇಕ್ ಆಗಿರುತ್ತೆ. ಬಟ್ ಇವ್ರು ಡೆಡಿಕೇಶನ್ ಈ ಮೆಚ್ಚಕ್ಕೆ ಮಾರೆ, ಹೋದಲ್ಲೆಲ್ಲ ಬಂದು ಸರಿ ಮಾಡ್ತಾರಲ್ಲ. ಓ, ಹೆಂಗಿತ್ತಲ್ಲ ಸೀನ. ಎವ್ರಿ ಫ್ಯೂ ಡಿಸ್ಟೆನ್ಸ್ ಲ್ಯಾಂಡ್ಸ್ಕೇಪ್ ಚೇಂಜ್ ಆಗ್ತಾಯಿತ್ತು. ಸೀರಿಯಸ್ಲಿ ಫಾಲ್ಸ್ ನೋಡಿ, ಫಾಲ್ಸ್ ಮೇಲೆ ವಾಟರ್ ಫಾಲ್ಸು. ಐಸ್ ಕರ್ಗಿ ಬೀಳ್ತಾ ಇತ್ತು ಅಲ್ಲಿಂದ. ಆಫ್ ರೋಡಿಂಗ್ ಅರೇ ಫೈನ್. ಸಿ ವಾಟರ್ಫಾಲ್ ಕಾಣಿಸ್ತಾ ಇತ್ತ ಇಲ್ಲ ಗೊತ್ತಿಲ್ಲ.
ಬಟ್ ಮಸ್ತ್ ಉಂಟು. ರಿವರ್ ಸೈಡ್ ಇಲ್ಲೆಲ್ಲ ಟೆಂಟ್ ಹಾಕ್ಬೋದಾ, ಬಟ್ ತುಂಬ ರಿಮೋಟ್ ಪ್ಲೇಸ್ ಇದು, ಯಾರೂ ಇಲ್ಲ. ವಿಲ್ ಬಿ ಅಲೋನ್, ನೋ ನೆಟ್ವರ್ಕ್, ನಥಿಂಗ್, ನೋ ಫ್ಯೂವೆಲ್, ನೋ ಫುಡ್. ವಾವ್, ಏನಿದೆ ಇಲ್ಲಿ? ಓ, ಇಟ್ಸ್ ಅ ಬ್ಯೂಟಿ. ವಾವ್, ಸೀರಿಯಸ್ಲಿ. ಓ 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 ಓ, ಇಲ್ಲೊಂದು ವಾಟರ್ ಫಾಲ್ ಇರಬೇಕಿತ್ತಲ್ಲ, ಇಲ್ಲ ಅಲ್ಲ, ಬೇರೆ ಕಡೆ ಅನ್ಸುತ್ತೆ. ಇಲ್ಲೆಲ್ಲ ಓವರ್ಟೇಕ್ ಮಾಡಬೇಡಿ ಸಾರ್, ಆಗಲ್ಲ ಸಾರ್, ನಮ್ಮಂಥ ಪಾಪದ ಕುರಿಗಳು ಬರ್ತಾ ಇರ್ತಾವೆ ಸಾರ್. ವಾ, ಕೆಳಗೆ ಕೆಳಗೆ ಕಂಡ್ರಲ್ಲ ಹಿಂಗೆ ರಿಯಲಿ. ನನಗೆ ಗೊತ್ತಿಲ್ಲ, ಯೂಟ್ಯೂಬಲ್ಲಿ ನಾನು ಈ ಥರ ಯಾವ ವಿಡಿಯೋನೂ ನೋಡಲ್ಲ ಇನ್ನು ತನಕ. ಇದ್ರ ನಾವು ದಾರಿ ತಪ್ಪಿ ಬಂತ ಅಥವಾ ಅವ್ರ ದಾರಿ ತಪ್ಪಿ ಹೋದ್ರೆ ಗೊತ್ತಿಲ್ಲ, ಬಟ್ ವರ್ತ್ ವರ್ತ್. ಸಿ, ಬ್ರೇಕ್ ಹೊಡೆದಾಗ ರಿಯರ್ ಬ್ರೇಕು ಹೀಟ್ ಆಗಬೇಕು, ಫ್ರಂಟ್ ಬ್ರೇಕು ಹೀಟ್ ಆಗಬೇಕು. ರಿಯರ್ ಮಾತ್ರ ಆ ಥರ ಆಗ್ತಿತ್ತಂದರೆ ಅವ್ರು ಹಾಕಿರೋ ಬ್ರೇಕ್ ಫ್ಲೂಯಿಡು ಫಾಲ್ಟಿ. ಸ್ವಲ್ಪ ಹೀಟ್ ಆದ ತಕ್ಷಣ ಅದ್ರ ವಿಸ್ಕೋಸಿಟಿ ಚೇಂಜ್ ಆಗ್ತಾಯಿದೆ. ಅಮ್ಮ, ಹೆಂಗಿದೆ ಅಲ್ಲ ಲ್ಯಾಂಡ್ಸ್ಕೇಪ್, ಹೆವನ್ ಹೆವನ್. ಓಕೆ, ಬ್ಯಾಂಗಲ್ಲಿದ್ದೀವಿ, ಸಖತ್ತಾಗಿರೋ ಲ್ಯಾಂಡ್ಸ್ಕೇಪ್ ಇತ್ತು, ಫೋಟೋ ತೊಗೊಳಕ್ಕೆ ನಿಲ್ಲಿಸಿದ್ವಿ. ಇವಾಗ ಇಲ್ಲಿಂದ ತಂಗ್ಲಾಂಗ್ಲ ಹೋಗಬೇಕು, ತಂಗ್ಲಾಂಗ್ಲಿಂದ ಉಪ್ಸಿ ಅವ್ರ ಕಾರು ನೋಡಬೇಕು. DMS ಅಂತೂ ಕಿತ್ಕೊಂಡು ಹೊಡಿತಾ ಇದೆ, ತಲೆನೋವು ಹೆವಿ ಇದೆ. ಡಿಮಾಕ್ಸ್ ತೊಗೊಂಡಿದ್ದೀವಿ ಇಬ್ಬರು, ಬಟ್ ಸ್ಟಿಲ್ ಇದೆ, ತುಂಬ ಇದೆ. ಸೊ ಜಾಸ್ತಿ ನಿಲ್ಲಿಸ್ಬಾರ್ದಿಲ್ಲ. ತಂಗ್ಲಾಂಗ್ಲಾದಲ್ಲಿ ಒಂದು ಸ್ಟಾಪ್ ಕೊಡಬೇಕು, ನಂತರ ಐ ಥಿಂಕ್ ಡೈರೆಕ್ಟ್ ಅನ್ಕೊತೀನಿ, ನೋಡುವ ಆ ಕಡೆಯಿಂದ. ಇದು ಈ ಥರ ಕಂಡೀಷನ್ ರೋಡ್ದು. ಸ್ವಲ್ಪ ಕೆಳಗೆ ಹೋದರೆ ಹೊಳೆಯಲ್ಲಿರುತ್ತೆ ನಾವು. ಇದರಲ್ಲೇ ಹೋಯ್ಕಲ್ಲ ಶ್ರೀದಾ, ಜುಗಲ್ ಬ್ರಿಡ್ಜ್ ಇನ್ನೂ ಆಗಿಲ್ಲ ಪ್ರಾಪರ್. ವಾವ್, ಏನು ಲ್ಯಾಂಡ್ಸ್ಕೇಪ್ ಬರೋದು ಹೆಂಗಿದೆ. ಅಯ್ಯೋ, ಪೀಕಲ್ಲಿ ಉಂಟು ನಾವೀಗ. ಇದು ಏನೋ ಪ್ಲೇನ್ಸ್ ಅಂತ ಕರಿತೀವಿ, ಏನಂತ ನೆನಪೋಯ್ತು ನನಗೆ, ಬಟ್ ಮಸ್ತಾಗಿದೆ. ಲಿಟ್ರಲಿ ಇದು ಇಂಡಿಯಾ ಅನಿಸ್ತಾನೆ ಇಲ್ಲ. ಉಪ್ಸಿ ಅಲ್ಲಿಂದ ದೂರ ಇಲ್ಲ ಅನ್ಕಂತೆ, ಕಾಣಕ್ಕೆ ಮಾರ, ನನ್ಗದೇ
ಒಂದು ಟೋಟಲ್ ನನಗೆ 76 ಏನೋ ಕಂಡಂಗೆ ಆಯ್ತಪ್ಪ. ಕುತ್ತಿಗೆ ಬೆನ್ನು ಎಲ್ಲ ನೋಯ್ತಾ ಇದೆ. 84 ಕಿಲೋಮೀಟ್ರ್ ಓಡಿಸ್ಬೋದಾ ಗೊತ್ತಿಲ್ಲ. ಅಪ್ಪ ಏಯ್ ಎಂತಾಯ್ತು? ಬಂದೆ. ಎಂತ ಹೊಂಡ ಮಾಡೋದು ಬೊಜ್ಜ. ವಾವ್, ಡಿಫ್ರೆಂಟ್ ಶೇಡಲ್ಲಿ ಬರ್ತಾ ಇದೆ ಸನ್ಸೆಟ್ಟು, ಚೆನ್ನಾಗಿದೆ. ಈ ರೋಡಲ್ಲಿ ಹೆಂಗೆ ಹೋಗ್ಬೇಕು ಇವಾಗ? ಇಲ್ಲಿ ಇನ್ನೂ ಹೈಟ್ಗೆ ಹೋಗ್ತಾ ಇದೆ ಅದು. ಕೈ ಕಾಲೆಲ್ಲ ಫ್ರೀಸ್ ಆಗೋಗಿದೆ. ಮೇ ಬಿ ಟೆಂಪ್ರೇಚರ್ ಒಂದು 4 ಇರ್ಬೋದೇನೋ ಅಂದ್ಕೊತೀನಿ, ನೋ ಐಡಿಯಾ. ಸೀರಿಯಸ್ಲಿ ಫಸ್ಟ್ ಟೈಮ್ ಸ್ನೋ ಮೌಂಟೇನ್ ದಾಟಿ ಆಚೆ ಕಡೆ ಕಾಣಿಸ್ತಾ ಇತ್ತು. ಇದು ಟಂಗ್ಲಿಂಗ್ಲ. ತಂಗ್ಲಂಗ್ಲ ಟಾಪ್ 17,482 ಅಪ್ಪ ಮೇಲೆ. ಫೋರ್ಟೀನ್ 17,482 ಫೀಟಲ್ಲಿದ್ದೀವಿ. ಆ್ಯಸ್ ಫಾರ್ ಮೈ ಗೆಸ್ ಇದು 3rd ಹೈಯೆಸ್ಟ್ ಪೀಕು. ಹೆಂಗೆ ಫ್ರೀಸ್ ಆಗ್ತಾ ಇತ್ತಂದರೆ ಲೋ ಸಾಯ್ಕೊಂಬತ್ತಾ ಇಲ್ಲ. ಓಕೆ, ಇಲ್ಲಿ ಜಾಸ್ತಿ ಹೊತ್ತು ನಿಲ್ಲಕ್ಕಾಗಲ್ಲ, ನಿಲ್ಲಬಾರ್ದು. ಹೋಗೋಣ, ಲೆಟ್ಸ್ ಗೋ. ಓ, ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಎದ್ರೆ ಇರಲಿ ವಿಡಿಯೋ. ಅಯ್ಯಮ್ಮ, ಇಲ್ಲೆಲ್ಲ ಫುಲ್ಲು ಪ್ರಾಪರ್ ವಿಂಟರ್ ಗ್ಲೌಸು ಎಲ್ಲ ಹಾಕ್ಕೊಂಡು ಬರಬೇಕು. ಇವತ್ತು ಇಷ್ಟೊಂದು ಕೋಲ್ಡ್ ಇರುತ್ತೆ ಅಂತ ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಓ, ಐಸ್ ಬೆಡ್ ಪಕ್ಕದಲ್ಲೇ ಇದೆ. ಪಕ್ಕಾ 5 or 4 ಇರುತ್ತೆ ಇವತ್ತು. ಇಟ್ಸ್ 7, 7 ಕಾಲಾಗಿದೆ ಗಂಟೆ. ನೋಡ್ಬೋದು ಇಲ್ಲಿ ಹಿಂಗಿದೆ ವೆದರು. ಬಿಸಿಲು, ಸನ್ಲೈಟ್ ಬರ್ತಾಯಿದೆ 7:15. ಸೀರಿಯಸ್ಲಿ ನನ್ನ ಫ್ರಂಟ್ ಎಂತಕೋ ಗಡ 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 ಅಂತಿತ್ತಪ್ಪ. ವೀಲ್ ಅಂತ ಬೆಂಡ್ ಗಿಂಡ್ ಆಯ್ತಾ ಅಂತ ಮಾರೆ. ರೋಡೇ ಹಂಗಿತ್ತಾ?
ನಂದು ಆಫ್ ಮಾಡೋದ ಕಾಣ್ತಿದೆ, ಬಟ್ ಇರಲಿ, ವಿ ಸ್ಟೋರೇಜ್ ಹೋಗಿರುತ್ತೆ. ಏನು ಟಿ ವಿ ಎಸ್ ಇದು, ಹೀಟ್ಗೆ ಅಂದ್ಕೊಂಡ್ರೆ ಬ್ರೇಕ್ ಡಮಾರು, ಟೆಂಪ್ರೇಚರ್ 4 ಡಿಗ್ರಿನೋ 5 ಡಿಗ್ರಿನೋ ಇದೆ. ಘಾಟ್ ಇಳಿಸ್ತಾ ಇದ್ದಂಗೆ ಡಮಾರು ರಿಯರ್ ಬ್ರೇಕು. ವಿ ಆರ್ ಎಟ್ ಗಯಾ ನಾವು. ಗಯಾದಿಂದ ಲಾಟೋ ಹತ್ರ ಹೋಗ್ತಾ ಇದ್ದೀವಿ. ಗಂಟೆ 8:17. कितना बंद है? ಇದು ಲಾಟೋದಲ್ಲಿ ಸಿಕ್ಕಿರೋ ರೂಮು. ಡಾಮಿಟ್ರಿ ಥರ ಇದೆ, ಬಟ್ ಫೈನ್. ಉಪ್ಸಿಗೆ ಹೋಗಬೇಕಿತ್ತು, ಬಟ್ ತುಂಬ ಲೇಟ್ ಆಯಿತು. ಹೆವಿ ಕೋಲ್ಡ್ ಇತ್ತು, ಅದರಿಂದ ಇಲ್ಲೇ ಸ್ಟೇ ಆಗ್ತಾಯಿದ್ದೀವಿ ಇವತ್ತು. ನಾಳೆ ಮತ್ತೆ ಉಪ್ಸಿ ನಮ್ಮ ನೆಕ್ಸ್ಟ್ ಏನಿದೆ ಅಲ್ಲಿ, ಅಲ್ಲಿಂದ ಮುಂದೆ ಹೋಗ್ತೀವಿ. ನೋಡೋಣ.